ಅರೆ ಹೊಯ್ ಅರೆ ಹೊಯ್. ಹೋಗ್ಲಿ 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 ಅಪ್ಪ ಕಾವೇರವ ನಡಿಯವ್ವ. ಅಲ್ಲ ಎಲ್ಲರೂ ಇದಕ್ಕೆ ಕಾವೇರಿ ಅಂತ ಹೇಳವ್ರೆ, ಇದು ನೋಡಿದ್ರೆ ಇವತ್ತಿದ್ದಂಗೆ ಐತೆ ಅಂತ ಮಾತಾಡ್ಕೊತಾರೆ. ಆದರೆ ಕಾವೇರವ್ವ ಅಂದರೆ ಜೀವ ನದಿ. ನಮಗೂ ಇದು ಜೀವ ಕೊಡ್ತೈತೆ, ಅನ್ನ ಕೊಡ್ತೈತೆ. ಅದಕ್ಕೇನೆ ಇದು ಇವತ್ತಾಗಿದ್ರೂ ಕಾವೇರವ್ವ ಅಂತ ಹೆಸರಿಟ್ಟಿವಿ. ಏನು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಗೊತ್ತಾ? ಇವತ್ತಿನ ಕಥೆನ ಶುರು ಮಾಡ್ತಾ ಇದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕತೆ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಅಮೌಂಟ್ ಕಟ್ ಆಗೋದಿಲ್ಲ. ಮುಂದಿನ ವಿಡಿಯೋ ನಿಮಗೆ ತಲುಪುತ್ತೆ ಅಷ್ಟೇ. ಗುಂಡಜ್ಜಿ ಹುಷಾರು ಕಣವ. ಕುಕ್ಕೊಂಡು ಹೋಗ್ಬಾರ್ದೆ. ನಿಕ್ಕೊಂಡು ಹೋಗ್ಬಿಟ್ರೆ ಹಲಸಿನ ಹಣ್ಣು ದಬಾಕಂತ ಮೇಲಿನ ಕೆಳಗಡೆ ಬಿದ್ದಂಗೆ ಆಗ್ಬೋದು. ಹುಷಾರು ಕಣವ. ಕುಕ್ಕೊಂಡು ಹೋಗ್ಬಾರ್ದೆ. ಇದು ಎ ಸಿ ಕಾರಲ್ಲ ಕಣವ, ಎತ್ತಿನ ಬಂಡಿ ಅಂತ ಹೇಳ್ತಾರೆ. ಓ ಹೌದೇ ಅಜ್ಜ? ನಾನು ಎಲ್ಲ ವಿಮಾನ ಅಂತ ಅಂದ್ಕೊಂಡ್ಬಿಟ್ಟೆ. ಎತ್ತಿನ ಗಾಡಿ ಹೌದು ಅಲ್ವೇ? ನಮ್ಗೆ ಗೊತ್ತಿಲ್ಲಾಗಿತ್ತು ಬಿಡೋಣ. ಆಯಿತು ಬಿಡಕ್ಕ. ನೀನೇನಿದ್ರೂ ಮೀಸಿ ಮಣ್ಣಾದ್ರೂ ಮೀಸಿ ಮಣ್ಣಾಯಿತು ಅನ್ನೋ ಜಾತಿನೇ ಅಲ್ಲ ಬಿಡು ಕಣವ. ಅರ್ರೆ ಅರ್ರೆ ಶ್ರೀಕಂತಪ್ಪ ನಿಧಾನಕ್ಕೆ ಓಡಿಸೋಣ. ಇದೇನಿದು ಅತ್ತೆ ಮಾವ, ಶುರುವಾಯ್ತೆ ನಿಮ್ಮ ಕೋಳಿ ಜಗಳ? ಎಲ್ಲಿ ಹೋದ್ರೂ ಬಿಡಲ್ಲ ಅಂತೀರಲ್ಲ. ಅಯ್ಯ ಗಂಗವ್ವ, ಗುಂಡ ಹೆಣ್ತಿ ಅಂದಮೇಲೆ ಕೋಳಿ ಜಗಳ ಇರಬೇಕು ಕಣವ್ವ. ಜಗಳ ಆಡೋದು ಕೋರ್ಟ್ ತಾವ ಹೋಗ್ಬಾರ್ದು ಅಷ್ಟೇನೆ. ಬೆಡ್ರೂಮ್ ತಾವ ಮಾತ್ರ ಹೋಗ್ಬೇಕು. ಬಿಟ್ಟರೆ ಈ ಥರ ಕೋಳಿ ಜಗಳ ಆಡ್ದೇನೆ ಗಂಡ ಹೆಣ್ತಿ ಸಂಸಾರ ಅಂತ ಚೆನ್ನಾಗಿ ಕಾಣಿಸ್ತೈತೇನವ? ಅದು ನಿಜ ಕಣಮ್ಮ. ಇವನಿಗೇನು ಗೊತ್ತು ಹೇಳಕ್ಕೆ ಬಂದ್ಬಿಟ್ಟ. ಅಯ್ಯೋ ಅತ್ತೆ, ಇನ್ನೂ ಹೋಗಿಲ್ವೇ ಮುನ್ಸು? ಎಷ್ಟು ದಿವಸ ಅಂತ ಈ ರೀತಿ ಮಾಡ್ಕೊಂಡು ಹೋಗ್ತೀರಾ ಮುನ್ಸನ್ನ? ಅಯ್ಯ ಸಾಕು ಬಿಡಿ ಅತ್ತೆ. ಏನು ಗಂಗವ್ವ, ನಿನ್ನ ಹತ್ರ ಏನಾದರೂ ಕೇಳಕ್ಕೆ ಬಂದೆ? ಅಯ್ಯೋ ಕ್ಷಮಿಸಿ ಅತ್ತೆ, ಏನಿಲ್ಲ ಬಿಡಿ. ಅಯ್ಯ ಖುಷಿಯಾಗಿ ಎಲ್ಲರೂ ಹೊಲಕ್ಕೆ ಹೋಯ್ತಾ ಇದ್ದೀವಿ. ನಿಮ್ದು ಏನು ಅಲ್ಲೇ ಜಗಳ ಶುರು ಹಂಗೆ ಕಾಣಿಸ್ತಾ ಇತ್ತಲ್ಲ. ಅಯ್ಯ ಈಗ ನೋಡಿ ಜನ ಅಲ್ಲ ಏನು ಅಂದ್ಕೊಳ್ಳೋದಿಲ್ವೇ? ಈಗ ತಾನೇ ಎಲ್ಲರೂ ಚೆನ್ನಾಗವ್ರೆ ಮತ್ತು ಶುರು ಹಚ್ಕೊಂಡ್ರು ಜಗಳನ ಅನ್ನಲ್ವೇ? ತೆಪ್ಪಗೆ ಬಾಯಿ ಮುಚ್ಕೊಂಡು ಇರಬಾರ್ದೆ. ಖುಷಿಯಾಗಿ ಹಾಡು ಹೇಳ್ಕೊಂಡು ಹೋಗ್ಬಾರ್ದೆ. ಜಟಕ ಹಾಕ್ತದ್ರೆ ಹತ್ತಿ ಪ್ಯಾಟಿಗೆ ಹೋಗಮ್ಮ, ಜರ್ದ ಬೀಡಕ್ಕಿಂತ ಕರ್ಗ ನೋಡಮ್ಮ, ಆಜಿ ಕಟ್ಟೋ ವೇಳೆ. ಅಯ್ಯ ಸ್ನೇಹಿತರೆ, ಏನು ಅಂದ್ಕೊಳಕ್ಕೆ ಹೋಗ್ಬಿಡಿ, ಲಿರಿಕ್ಸೇ ಮಾಡ್ತಾಯಿತ್ತು. ಇದೇನತ್ತೆ? ಆ ಕೋಪದ ಮುಖನ ಮಾತ್ರ ನಗ್ನಗ್ತಾ ಇರಿ, ಆವಾಗ ಲಿರಿಕ್ಸ್ ಎಲ್ಲ ನಿಮಗೆ ಬರದೆ ಹೋದ್ರೂ ನೋಡೋ ಜನಕ್ಕಾದ್ರೂ ಬರುತ್ತೆ. ಹೌದು ನಿಜ ಅನ್ನು ಗಂಗವ್ವ. ಓಹೋ, ಸೊಸೆಗೆ ತಕ್ಕ ಮಾವ. ಗಂಗಾ, ಯಾಕೆ ನಿನ್ನ ಗಂಡನ ಮುಖ ಹಿಂಗೆ ತಿಂದು ಮಂಗನಂಗಾಗ್ಬಿಟ್ಟಿದೆಯಲ್ಲೇ? ನಾವೆಲ್ಲ ಹಾಡು ಹೇಳ್ಕೊಂಡು ಹೋಯ್ತಾ ಇದ್ರೆ ನಿನ್ನ ಗಂಡ ಒಳ್ಳೆ ನೋಡು ಹೆಂಗಿದೆ ಮುಖ ಅಂತ. ಯಾಕತ್ತೆ? ಅವ್ರು ಮಾತಾಡಿದ್ರೂ ಆಗಲ್ಲ ನಿಮಗೆ, ಮುಖನ ಸಪ್ಪೆ ಇಟ್ಕೊಂಡ್ರೂ ಆಗಲ್ವೇ? ನೀವು ಈ ರೀತಿ ಮಾಡಿಬಿಟ್ರೆ ಅವ್ರು ಹೆಂಗಿರಬೇಕು ಅತ್ತೆ? ಅಳಂಗೂ ಇಲ್ಲ, ನಗಂಗೂ ಇಲ್ಲ, ಮಾತಾಡಂಗೂ ಇಲ್ಲ. ಏನು ಹೇಳೋದು? ನನ್ನ ತಾವನ ಮಾತಾಡ್ಬೇಕು, ಬೇರೆಯವ್ರು ಯಾರು ಇಲ್ವೇ ಇಲ್ಲಿ? ಏನತ್ತೆ ಹಂಗಂದ್ರೆ ನನ್ನ ತಾವ ಮಾತಾಡೋಕ್ಕೆ ಹೇಳ? ಏನ್ರಿ ಮುಖ ಸಪ್ಪು ಇದ್ರೆ ನೋಡೋಕ್ಕಾಗಲ್ಲ, ನಗ್ನಗ್ತಾ ಇದ್ರೇ ಚಂದ ಕಂಡ್ರಿ ನೀವು. ಸದ್ಯ ನಗ್ನಲ್ಲ ಸಾಕು ಅಷ್ಟೇ. ಅಯ್ಯ ನಾನು ಆಡಿರೋ ಮಾತಿಗೆ ಬೇಜಾರು ಮಾಡ್ಕೊಂಡ್ಬಿಟ್ನೇನು. ಅವನ ಸಪ್ಪೆ ಮುಖನ ನೋಡೋಕ್ಕೆ ಆಗಲ್ಲ. ನೇಗಿಲ ಹಿಡಿದು ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೈಹ ಪರ ಸಾಧನವು. ಕಷ್ಟದೊಳೆನ್ನವ ದುಡಿವೆನೆ ತ್ಯಾಗಿ, ಸೃಷ್ಟಿಯ ನಿಯಮದೊಳವನೇ ಭೋಗಿ. ಬಾಳಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣುಣಿ ನೇಗಿಲನಾಶ್ರಯದಿ. ಮಗ, ಸಮಯ ಸಂದರ್ಭಕ್ಕೆ ಸರಿಯಾದ ಹಾಡು ಕಣಪ್ಪ ಇದು.
ರೋಹಿತ ಗೀತೆ ಅಂತ ಹೇಳ್ತಾವ್ರೆ ಇದ್ರನ್ನ. ಎಲ್ಲ ರೋಹಿತರು ಆಡ್ಕೊಂಡು ಓಡ್ಕೊಂಡು ಬೆಳಿ ಮಾಡು ಆಡೈತೆ ಇದು. ಅದು ಯಾರ ಕುವೆಂಪು ಅಜ್ಜನ ಬರ್ದವ್ರಂತೆ. ಭಾರಿ ಚೆನ್ನಾಗಿದೆ. ಅತ್ತೆ ಇದೇನಿದತ್ತೆ ಮಗನ ತವ ಮಾತಾಡಕ್ಕೆ ಶುರು ಮಾಡಿಬಿಟ್ರಿ? ಅಯ್ಯ ಸುಮ್ಕೆ ಮುಂದೆ ನೋಡ್ಕೊಂಡು ಹೋಗ್ಬಾರ್ದೆ. ಮಗನ ಮೇಲೆ ಪ್ರೀತಿ ತೋರ್ಸಕ್ಕೂ ಬಿಗುಮಾನ. ಇರ್ಲಿ ಇರ್ಲಿ. ಅಯ್ಯ 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 ಅಯ್ಯೋ 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 ಅಯ್ಯೋ. ಗಿರಿಜಕ್ಕ, ಗಂಗಕ್ಕ, ಶ್ರೀಕಾಂತಪ್ಪ, ದೊಡ್ಡ ಯಜಮಾನ್ರು, ಕಾವ್ಯಾರವ್ವ, ಇದೇನಿದು? ಇದು ಏನು ಯಜಮಾನ್ರೆ? ತಿರುಪತಿ ತಿಮ್ಮಪ್ಪನ ನೋಡಕ್ಕೆ ಏನಾದ್ರು ಕುಟುಂಬ ಸಮೇತ ಬರ್ತೀನಿ ಅಂತ ಹರಿಸ್ಕೊಂಡಿದ್ರೆ ಹೋಯ್ತಾ ಇದ್ದೀರಿ? ಅಯ್ಯ ನಿಮ್ಮ ನನಗೆ ಒಂದು ಮಾತು ಹೇಳ್ಬಾರ್ದೆ? ಯಾಕವ್ವ ಶೋಭಕ್ಕ, ನೀನು ಏನಾದರೂ ತಿಮ್ಮಪ್ಪನ ತಾವ ಹರಕೆ ಓದ್ಕೊಂಡಿದ್ಯೆ? ಹೌದು ಯಜಮಾನ್ರೆ. ತಿಮ್ಮಪ್ಪನ ತಾವ ದೊಡ್ಡ ಹರಕೆನ ಓದ್ಕೊಂಡಿವ್ನಿ. ಶ್ರೀಕಾಂತಪ್ಪ ಏನಾರು ಬುದ್ಧಿ ಬಂದು ಗಂಗವನ ಜೊತೆ ಸಂಸಾರ ಮಾಡಿಸಿದ್ರೆ ಶ್ರೀಕಾಂತಪ್ಪನ ಎತ್ತಿನ ಗಾಡಿ ಮ್ಯಾಲ ತಿರುಪತಿಗೆ ತಗೊಂಡ್ಬರ್ತೀನಿ ಅಂತ ತಿಮ್ಮಪ್ಪನ ತಾವ ಹರಕೆ ಓದ್ಕೊಂಡಿದ್ದೀನಿ. ಸಣ್ಣ ಸಾಮಾನ್ಯ ಹರಕೆ ಅದು. ಹೌದೇ? ನಮ್ಮ ಶೋಭಾ ಈ ರೀತಿ ಎಲ್ಲ ಹರಕೆ ಹೊತ್ಕೊಂಡವಳೆ. ಎಲ್ಲ ಜಗತ್ನಾಗ ಹರಕೆ ಓದ್ಕೊಂಡಿರೋದನ್ನ ಅವ್ರವ್ರ ಹರಕೆನ ಅವ್ರವ್ರೇ ತೀರಿಸ್ತಾರೆ. ಅಲ್ಲ ಬೇರೆಯವ್ರ ಸಂಸಾರ ಚೆನ್ನಾಗಾಗ್ಬಿಟ್ರೆ ತಾನು ಹರಕೆ ಓದ್ಕೊತೀನಿ ತಾನು ತೀರಿಸ್ತೀನಿ ಅನ್ನೋದು ನೋಡಿದ್ದೀನಿ. ಇದೇನು ಕಣವ? ಯಾರ ಸಂಸಾರ ಸರಿ ಹೋಯ್ತದೋ ಅವ್ರ ತಾವನೇ ಇವತ್ತಿನ ಗಾಡಿಯಾಗೆ ದರ್ಶನಕ್ಕೆ ಬರ್ತೀನಿ ತಿಮ್ಮಪ್ಪನಿಗೆ ಅಂತ ಹರಕೆ ಓದ್ತಿದ್ಯೆ. ಬೇಷ್ ಕಣವ. ಬಲೆ ಇದೆಯಾ ನೀನು? ಮತ್ತೆ ಟ್ರೈನಾಗೆ ಬಸ್ನಾಗೆಲ್ಲ ಹೋಗಕ್ಕಾಯ್ತದ? ಭಾಳ ದುಡ್ಡು ಬ್ಯಾಡುರ. ಇವತ್ತಿನ ಗಾಡಿ ಆದರೆ ಅಕ್ಕಪಕ್ಕ ರಸ್ತೆ ತಾವ ಇರೋ ಹುಲ್ಲು ಮೇಯಿಸ್ಬಿಟ್ಟು ಎತ್ತನ ರೀ ಅಂತ ಓಡ್ಕೊಂಡು ಹೋಗ್ಬಿಟ್ರೆ ಖರ್ಚೆ ಇಲ್ಲ ಅಂತೀನಿ. ಶೋಭಕ್ಕ, ಅಬ್ಬಾ ಎಂಥ ತಲೆ ಐತೆ ನಿಂದು. ಏನು ಕೊಟ್ಟರು ಕೊಡ್ಬೇಕು ನಿನ್ನ ತಲೆಗೆ. ಭಾರಿ ಹೋಯ್ತೆ ಬಿಡು. ಹೌದೇ ಗಂಗಕ್ಕ, ನಮ್ಮನೆಯವರು ಅಂತಾರೆ ನಿನ್ನ ತಲೆ ಮಾತ್ರ ಏನು ಶಾಣಿ ಹಾಕಿದೆಯೇ ಅಂತ. ನಿಮ್ಗೆ ಇವಾಗ ಗೊತ್ತೈತೆ, ಮುಂಚೆಯಿಂದ ಗೊತ್ತಿಲ್ವೇ ಈ ಶೋಭಕನ ತಲೆ ಎಂಥದ್ದು ಅಂತ? ಹೌದು ಗಂಗವ್ವ. ಸರಿಯಾಗಿ ಹೇಳಿದನಪ್ಪ ನಿನ್ನ ಗಂಡನು. ಶ್ರೀಕಾಂತಪ್ಪ ನೇಡಿಯಪ್ಪ, ಈ ಶೋಭಕನ ಮಾತು ಕೇಳ್ತಾ ಇದ್ರೆ ಇಲ್ಲೇ ಮಧ್ಯರಾತ್ರಿ ಆಗೋಯ್ತದೆ. ಇರಿ ಯಜಮಾನ್ರೆ, ನಾನು ಬಟ್ಟಿನ ಬರ್ರಿನೆಲ್ಲ ಬ್ಯಾಗ್ನಾಗ ತುಂಬ್ಕೊಂಡು ಬರ್ತೀನಿ ನಿಮ್ಮ ಜೊತೆಯಾಗೆ ತಿಮ್ಮಪ್ಪನ ದರ್ಶನಕ್ಕೆ. ಹೌದೇ ಶೋಭಕ್ಕ? ಬಟ್ಟಿ ಬರ್ರಿ ಅಂತ ತಗೊಳೋದೇನು ಬೇಡ. ಹಿಂಗೆ ಬಂದ್ಬಿಡು. ಸಾಯಂಕಾಲನೇ ವಾಪಸ್ ಮತ್ತೆ ತಗೊಬಂದು ಬಿಡ್ತೀವಿ ಇಲ್ಲೇನೆ ನಿನ್ನ ಮನೆ ತಾವನೇ. ಬೋರೋದಿದ್ರೆ ಪಟ್ನೆ ಓದ್ತು ಬಿಡು. ಆಮೇಲೆ ಬಟ್ಟಿ ಬರಿನ ತುಂಬ್ಕೊಳಕ್ಕೆ ಬಂದರೆ ಲೇಟ್ ಆಯ್ತದೆ. ಹೌದೇ? ಹಂಗಾರೆ ನಾನು ಬರ್ತೀನಿ. ರೈಟ್ ತಗರವ ನಿಧಾನಕ್ಕೆ ಹೋಗು. ತಿಮ್ಮಪ್ಪನ ದರ್ಶನ ಮಾಡ್ತೀನಿ ಅಂದ್ಬಿಟ್ಟು ಆಮೇಲೆ ಯಮನ ದರ್ಶನ ಏನಾದ್ರು ಮಾಡಿಬಿಟ್ಟಿಯಾ? ಹುಷಾರಾಗಿ ಹೋಗ್ಕಣವ. ಇದೇನು ಮಾವ ನೀವು ಮಾಡ್ತಾ ಇರೋದು? ಯಾರಿದ್ದೀರಾ ಜನರೇ, ಮಹಿಳೆಯರೇ ಮತ್ತು ಮಹನೀಯರೇ ಯಾರಿದ್ದೀರಾ ನೋಡಿ. ಯಜಮಾನಪ್ಪನವರು ನಮ್ಮನ್ನು ಹಿರೀಕರು, ಈ ಊರಿನ ಹಿರೀಕರು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾರಾದರೂ ಬರೋರಿದ್ರೆ ಬಂದ್ರಪ್ಪೋ ಬನ್ನಿ. ಬೆಳಗಾಗಿ ಹೋಗ್ಬಿಟ್ಟು ಸಾಯಂಕಾಲದಾಗ ನಿಮ್ಮ ಮನೆ ತಾವ ತಗೊಬಂದು ಬಿಡ್ತಾರಂತೆ. ಬರ್ರಿ. ಇದೇನಿದು ಕತೆ ಅಂತೀನಿ. ಎಲ್ಲರ ಮನೆ ಬಾಗಿಲಿಗೆ ಹೋದ್ರೂ ನಾನು ಬರಲ್ಲ ಅಂದಿರೋರು ತಿಮ್ಮಪ್ಪನ ದರ್ಶನ ಅಂದಿದ ತಕ್ಷಣ ಬನ್ನಿ ಅಂತ. ಅಯ್ಯ ಹೌದೇ ಶೋಭಿ, ನಾನು ಬರ್ತೀನಿ ರೇ. ಹೌದೇ ಬಾರ್ ಸರ್ಸಜ್ಜಿ ಬಾ. ಕೆಂಪಜ್ಜಿ ಬರ್ತೀಯ? ಬಾ ತಿರುಪತಿ ತಿಮ್ಮಪ್ಪನ ದರ್ಶನ ಆಯ್ತದೆ ಬಾ. ಅಯ್ಯೋ ಶೋಭಕ್ಕ, ಏನು ಮಾಡ್ತಾ ಇದೀಯಾ? ನಾವೇನು ತಿಮ್ಮಪ್ಪನ ದರ್ಶನಕ್ಕೆ ಹೋಯ್ತಿದ್ದೀವಿ? ಇಲ್ಲ ಕಣವ್ವ, ನೀನು ನಂಬಿರೋದಾಗಿರಲೇ ಈ ಊರಿನ ಜನರೆಲ್ಲ ನಂಬಿಸ್ತಿದೆಯಲ್ಲ ಕಣವ್ವ. ಅಯ್ಯ ಇರಿ ಗಂಗವ್ವ, ನನಗೂ ಗೊತ್ತೈತೆ ನೀವು ಓದುತ್ತಾ ಅವತ್ತು ಕೆಲಸ ಮಾಡೋಕ್ಕೆ ಹೋಗೋರು ಅಂತ. ನಿನ್ನೆ ರಾತ್ರಿಗೆ ಶ್ರೀಕಾಂತಪ್ಪನವರು ಎಲ್ಲರೂ ಮನೆ ತವನ್ ಹೋಗಿ ನಮ್ಮನೆ ಕೆಲಸಕ್ಕೆ ಬನ್ನಿ, ಹೊಲದ ತವ ದುಡಿಯೋಕೆ ಬನ್ನಿ ಅಂತ ಕರೆದ್ರೇ ಒಬ್ಬರು ಬರೋದಿಲ್ಲ ಅಂತ ಅಂದಿರೋದು ಗೊತ್ತು ಕಣವ್ವ. ಓದಕ್ಕೆ ಈ ರೀತಿ ಪ್ಲ್ಯಾನ್ ಮಾಡೀನಿ. ನೋಡು ಹೆಂಗೆ ಬರ್ತಾರೆ ಅಂತ ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ. ಹೌದೇ ಶೋಭಕ್ಕ, ನಿಜವಾಗ್ಲೂ ನಿನ್ನ ತಲೆ ಅಂದರೆ ತಲೆನೇ ಕಣವ್ವ. ಮತ್ತೆ
ಬರೀ ಸುಮ್ಮನೆ ಶೋಭಕ್ಕ ನಿನ್ನ ಬಗ್ಗೆ ಏನೋ ಅಂದ್ಕೊಂಡಿದ್ದೆ, ನೀನು ಏನೋ ಇದೆಯಾ. ನಾನು ಮುಂದಿನ ಪಂಚಾಯತ್ ಎಲೆಕ್ಷನ್ನಾಗೆ ಟಾಪಲ್ಲಿ ಬರೋಳು ಹೋಗಂಕ. ಅದಕ್ಕೇನೆ ಟಾಪಾಗಿ ಯೋಚನೆ ಮಾಡ್ತೀನಿ. ಹಾಗಿದ್ರೆ ಶೋಭಕ್ಕ ನನ್ನ ಯೂಟ್ಯೂಬ್ ಚಾನಲನ್ನು ಟಾಪ್ನಾಗ ತಗೊಂಬಾರವ. ಓ ಹೌದೇ, ಇರಿ ಒಂದು ನಿಮಿಷ. ಹಂಗಾದ್ರೆ ಎಲ್ಲ ಅಣ್ಣ ತಮ್ಮ ಅಕ್ಕ ತಂಗಿಯರೇ, ಯೂಟ್ಯೂಬ್ ಪ್ರಿಯರೇ, ಎಲ್ಲ ಮಹಿಳೆಯರೇ, ಮನೆಯಲ್ಲಿಯೇ ಕುಳಿತುಕೊಂಡಿರುವಂಥ ಅಜ್ಜ ಅಜ್ಜಿಯರೇ, ದಯವಿಟ್ಟು ನಮ್ಮ ಜೀವನ ಚೈತ್ರ ಯೂಟ್ಯೂಬ್ ಚಾನಲನ್ನು ಲೈಕ್ ಶೇರ್ ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಇಡೀ ಫ್ಯಾಮಿಲಿಗೆ ಅಣ್ಣ ತಮ್ಮ ಅಕ್ಕ ತಂಗಿಯರು ಎಲ್ಲರಿಗೂ ಶೇರ್ ಮಾಡಿ ಸ್ಟೇಟಸಿಗೆ ಹಾಕಿಬಿಟ್ಟು ನಮ್ಮ ಗಂಗಕ್ಕನ ಯೂಟ್ಯೂಬ್ ಚಾನಲನ್ನು ಟಾಪ್ನಾಗೆ ತರುವಂತಹ ಜವಾಬ್ದಾರಿ ನನ್ನ ಮತ್ತು ನಿಮ್ಮೆಲ್ಲರ ಮೇಲಿದೆ ಸ್ನೇಹಿತರೆ. ದಯವಿಟ್ಟು ಅದನ್ನು ಕೆಲಸ ಮಾಡಿಬಿಟ್ಟು ನಮ್ಮ ಗಂಗವ್ವಂಗೆ ಭಾರಿ ಸಹಾಯ ಆಯ್ತದೆ. ಆದಷ್ಟು ಬೇಗನೆ ಆ ಕೆಲಸ ಮಾಡೋಣ ಆಯ್ತೆ. ಯಾರ್ಯಾರು ಪೂರ್ತಿ ನೋಡಿದ್ದೀರಾ ಒಂದು ಲೈಕ್ ಕೊಟ್ರಲ್ಲ, ಸರಿ ಹೋಯ್ತದೆ ಆವಾಗ.